ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 5:30. ತಲೆಗೆ ಎಣ್ಣೆ ಇಡೋಣ ಅಂದ್ಬಿಟ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ಈಚೆ ಬಂದೆ. ಅಂದರೆ ಒಳಗಡೆ ನಾನು ತಲೆಗೆ ಎಣ್ಣೆ ಇಡಲ್ಲ, ಯಾಕಂದರೆ ಕೂದಲೆಲ್ಲ ಉದುರುತ್ತೆ ಮತ್ತು ದಿಡ್ಡಾಗುತ್ತೆ ಎಣ್ಣೆ ನೆಲ ಎಲ್ಲ ಅಂದ್ಬಿಟ್ಟು ಎಣ್ಣೆ ಕಲೆ ಆಗುತ್ತೆ, ಎಣ್ಣೆ ದಿಡ್ಡಾಗುತ್ತೆ ಅಂದ್ಬಿಟ್ಟು ಈಚೆ ಬರ್ತೀನಿ. ಈಚೆ ಬಂದು ತಲೆಗೆ ಎಣ್ಣೆ ಇಟ್ಕೊತಾ ಇದ್ದೆ. ನಿನ್ನೆ ತಾನೇ ತಲೆಗೆ ಸ್ನಾನ ಮಾಡಿದ್ದೆ, ಹಂಗಾಗಿ ಇವತ್ತೊಂದು ಸ್ವಲ್ಪ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು 3 ದಿವಸ ಬಿಟ್ಟು ಮತ್ತೆ ತಲೆ ಸ್ನಾನ ಮಾಡಬೇಕಲ್ವ, ಅದಕ್ಕೇ ಹಂಗೆ ಬಿಟ್ಟರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಇವಾಗ ನನ್ನ ಮಗನ ಕರಿತಾ ಇದ್ದೀನಿ. ಅವನು ಬಾರೋ ತಲೆಗೆ ಎಣ್ಣೆ ಇಡ್ತೀನಿ ಅಂದರೆ ಅವ್ನು ಬೇಡಮ್ಮ ನನಗೆ ಅಂದ. ಅದಕ್ಕೆ ಅವನಿಗೆ ನೀನು ಯಾವಾಗಲೂ ತಲೆಗೆ ಎಣ್ಣೆನೇ ಇಡಲ್ಲ, ಅವನು ಶಾಂಪು ಹಾಕಿ ಯಾವಾಗಲೂ ತಲೆ ಉಜ್ಕೊತಿರ್ತಾನೆ. ತಲೆಗೆ ಎಣ್ಣೆ ಯಾವತ್ತೋ ಒಂದು ದಿವಸ ಮನಸ್ಸಿಗೆ ಬಂದರೆ ಹಚ್ಚಿಸ್ಕೊತಾನೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೆ, ತಲೆಗೆ ಯಾವಾಗಲೂ ಎಣ್ಣೆ ಇಡಬೇಕಪ್ಪ, ಬಿಸಿಲು ಜಾಸ್ತಿ, ಇಲ್ಲಾಂದರೆ ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಅಂತ. ನನಗಂತೂ ನಿಜವಾಗ್ಲೂ ತಲೆಗೆ ಎಣ್ಣೆ ಇಡಲಿಲ್ಲ ಅಂದರೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ನನಗೆ ತಲೆಗೆ ಎಣ್ಣೆ ಯಾವಾಗಲೂ ಇರಬೇಕು. ಸ್ನಾನ ಮಾಡಿದಾಗ 2 ದಿವಸ ತಪ್ಪಿದ್ರೆ 3 ದಿವಸ ಹಿಂಗಿರ್ತೀನಿ ಅಷ್ಟೇ. ನನಗೆ 3ನೇ ದಿವಸಕ್ಕೆ ತಲೆನೋವು ಶುರುವಾಗ್ಬಿಡುತ್ತೆ, ಹಂಗಾಗಿ ಎಣ್ಣೆ ಇಡಲೇಬೇಕು ನನ್ನ ತಲೆಗೆ ಎಣ್ಣೆ ಇಟ್ಕೊಂಡು ಒಳಗಡೆ ಬಂದೆ. ತಲೆ ಬಾಚ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಆವಾಗಲೇ 5:45 ಆಗಿತ್ತು. ಬಂದು ಸ್ವಲ್ಪ ಪಾತ್ರೆ ಇತ್ತು. ನಾನು ಮಧ್ಯಾಹ್ನ ಬಂದು ನನ್ನ ಮಗನಿಗೆ ಬೇಗ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡಿಕೊಡೋಣ ಅಂದ್ಬಿಟ್ಟು ಪಲಾವ್ ಮಾಡಿದೆ. ತರಕಾರಿ ತಂದಿದ್ದೆ, ಅದಕ್ಕೆ ಪಲಾವ್ ಮಾಡಿದೆ. ಪಲಾವ್ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಪಲಾವೇ ಮಾಡಿಕೊಟ್ಬಿಡೋಣ ಬೇಗ, ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಪಲಾವ್ ಮಾಡಿಕೊಟ್ಟೆ. ಅವ್ನು ಊಟ ಮಾಡಿದ್ದ, ಮತ್ತು ನಾನು ಊಟ ಮಾಡಿರಲಿಲ್ಲ. ಇನ್ನೇನು ಸಂಜೆ ಆತ ಬಂತಲ್ವ, ಬಿಡು ಸಂಜೆ ಊಟ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಆದೆ. ಆಮೇಲೆ ಹಂಗೆ ತರಕಾರಿ ಎಲ್ಲ ತಂದಿದ್ನಲ್ವ, ಸಾಂಬಾರೆಲ್ಲ ಮಾಡಿಟ್ಬಿಡೋಣ ಸಂಜೆಗೆ ಅಂತ ಹೇಳಿ ಸ್ನಾನ ಮಾಡಬೇಕಿತ್ತು ನಾನು. ಅಂದರೆ ಬೆಳಗ್ಗೆನೂ ಸ್ನಾನ ಮಾಡಿದ್ದೆ. ಈಗ ತಲೆಗೆ ಎಣ್ಣೆ ಇಟ್ಕೊಂಡಲ್ಲ, ಕುತ್ತಿಗೆ ಎಲ್ಲ ಒಂಥರ ಎಣ್ಣೆ ದಿಡ್ಡಾಗ್ಬಿಟ್ಟಿರುತ್ತೆ. ಅದಕ್ಕೇ ಒಂದ್ಸಲ ಮೈ ತೊಳ್ಕೊಂಬಿಡೋಣ ಅಂಥೇಳಿ ಹೀಟ್ರ್ ಹಾಕಿ ಇಟ್ಟಿದ್ದೀನಿ ಸ್ನಾನಕ್ಕೆ. ಈ ಕಡೆ ಪಾತ್ರೆ ಇದ್ದು ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡಿದ್ದವು, ಅವೆಲ್ಲ ಹಂಗೆ ತೊಳೆದಿಟ್ಕೊಂಬಿಡೋಣ ಅಂದ್ಬಿಟ್ಟು. ಬೀಳ್ತಾನೆ ಇರುತ್ತೆ ಪಾತ್ರೆಗಳೇನೋ, ಆದರೂ ಒಂದ್ಸಲ ತೊಳೆದಿಟ್ಕೊಂಬಿಡೋಣ ಎಲ್ಲ ತಡಿ ಅಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಅಂದರೆ ಜಾಸ್ತಿ ಇರಲಿಲ್ಲ, ಮಧ್ಯಾಹ್ನ ಇದ್ದವು. ಮಧ್ಯಾಹ್ನ ಅಡುಗೆ ಪಲಾವ್ ಮಾಡ್ಕೊಂಡೇ ಎಲ್ಲ ಪಾತ್ರೆ ತೊಳ್ಕೊಂಬಿಟ್ಟಿದ್ದೆ. ಬಂದು ಒಂದು 5 ನಿಮಿಷನೂ ಕೂತ್ಕೊಳ್ಳಲಿಲ್ಲ, ಬೇಗ ಕೆಲಸ ಮುಗಿಸ್ದೆ. ಯಾಕಂದರೆ ಅಪ್ಪಿ ಹೊಟ್ಟೆ ಹಸ್ಕೊಂಡಿರ್ತಾನೆ, ಬೇಗ ಏನಾದರೂ ಹೊಟ್ಟೆಗೆ ಮಾಡಿಕೊಟ್ಬಿಡೋಣ ಅಂತ. ಅದಕ್ಕೆ ಅವೆಲ್ಲ ಹಂಗೆ ತೊಳೆದಿಟ್ಬಿಟ್ಟು ಹೊಟ್ಟೆ ಹಸ್ಕೊಂಡಿರ್ತಾನೆ ಅಂತ ಮಾಡಿಕೊಟ್ಟೆ. ಅವನು ಊಟ ಮಾಡ್ದ, ನನಗೂ ಸಮಾಧಾನ ಆಯಿತು. ಹಂಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಕಸ ಎಲ್ಲ ಹೊಡೆದು ಆಮೇಲೆ ಸಂಜೆ ಆತನೇ ಬಂದ್ಬಿಡ್ತು. ಇನ್ನೇನು ಕಸ ಆಚೆ ಹಾಕೋಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಅಡುಗೆ ರೂಮಿಂದೆಲ್ಲ ಹಂಗೆ ಕಸ ಗುಡಿಸ್ಕೊತೀನಿ. ಕಸ ಏನು ಆಚೆ ಹಾಕಲ್ಲ, ಬಟ್ ಮೂಲೆಯಲ್ಲಿ ಗುಡ್ಡೆ ಮಾಡಿದ್ರೆ ಬೆಳಗ್ಗೆಗೆ ಎದ್ದು ಹಾಕ್ಕೋಬೋದು. ನೆಲ ಒರೆಸೋಣ ಅಂದ್ಕೊಂಡೆ, ಈಗ ಆಗೋದಿಲ್ಲ, ಯಾಕಂದರೆ ಸಾಂಬಾರು ಬೇರೆ ಮಾಡಬೇಕು. ಅದಕ್ಕೇ ಈಗಲೇ ಸಾಂಬಾರೆಲ್ಲ ಮಾಡಿ ಇಟ್ಕೊಳ್ಳೋಣ ಅಂತ ಸ್ನಾನ ಮಾಡ್ಕೊಂಡು ಬಂದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಪಾತ್ರೆ ಎಲ್ಲ ಹಂಗೆ ತೊಳ್ಕೊತಾ ಇದ್ದೀನಿ. ಬಿಟ್ಟರೆ ಸಿಂಕಲ್ಲಿ ಕೂಡಾಕ್ತಾನೆ ಇರ್ತೀನಿ, ಒಂದ್ರ ಮೇಲೆ ಒಂದು ಬೀಳ್ತಾನೆ ಇರ್ತವೆ. ಅದಕ್ಕೇ ಎಲ್ಲ ಹಂಗೆ ತೊಳೆದಿಟ್ಕೊಳ್ಳೋಣ ಅಂತ ಇದೆಲ್ಲ ಹಂಗೆ ತೊಳೆದಿಟ್ಕೊಂಡ್ರೆ ಮತ್ತೆ ತೊಳಿತಾನೆ ಇರಬೇಕು. ಈಗ ನಾನು ಅಡುಗೆ ಮಾಡೋಕ್ಕೆ ಬಂದರೆ ಮತ್ತೆ ತೊಳಿಬೇಕು, ಆದರೂ ಅವು ಇವು ಎಲ್ಲ ಇನ್ನೂ ಜಾಸ್ತಿ ಆಗ್ತವೆ. ಅದಕ್ಕೆ ತೊಳ್ಕೊಂಡು ಬಿಡೋಣ ಅಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಎಣ್ಣೆ ಇಟ್ಕೊಂಡ್ರೆ ಏನು ಗೊತ್ತಾ, ಎಣ್ಣೆ ಇಟ್ಕೊಂಡ್ರೆ ಹಿಂದೆಲೇ ಮೈ ತೊಳ್ಕೊಂಡ್ರೇ, ಇಲ್ಲ ಅಂದರೆ ಅದು ಎಣ್ಣೆ ದಿಡ್ಡೆಲ್ಲ ಹಂಗೆ ಇರುತ್ತೆ ಮೈಲೆಲ್ಲ ಒಂಥರ. ಅದು ನನಗಿಷ್ಟ ಆಗಲ್ಲ. ಅದಕ್ಕೇ ನಾನು ಎಣ್ಣೆ ಇಟ್ಕೊಂಡಾಗೆಲ್ಲ ಸ್ವಲ್ಪ ಸ್ನಾನ ಮಾಡ್ಕೊಂಬಿಡ್ತೀನಿ. ಹಂಗಾಗಿ ಎಣ್ಣೆ ರುಬ್ಕೊಂಬಿಡ್ತೀನಲ್ವ, ನನಗೆ ಈ ಥರ ಇಟ್ಕೊಂಡ್ರೇ ಎಣ್ಣೆ, ಇಲ್ಲಾಂದರೆ ನನಗೆ ಆಗೋದಿಲ್ಲ. ಹಂಗಾಗಿ ನನ್ನ ಮಗನಿಗೂ ಅದನ್ನೇ ಹೇಳ್ತಾ ಇರ್ತೀನಿ, ಯಾವಾಗಲೂ ಎಣ್ಣೆ ಇಟ್ಕೊಳ್ಳಪ್ಪ ತಲೆಗೆ, ಬೆಳಗ್ಗೆ ಸ್ನಾನ ಮಾಡಿವಂತೆ ಇಡ್ತೀನಿ ಬಾರೋ ಅಂದರೂ ಬರೋದಿಲ್ಲ ಅವನು. ಒಂದೊಂದ್ಸಲ ಇಕ್ಕಿಸ್ಕೊತಾನೆ, ಒಂದೊಂದ್ಸಲ ಎಣ್ಣೆನೇ ಇಟ್ಸ್ಕೊಳ್ಳಲ್ಲ ತಲೆಗೆ. ಅದೊಂದು ಬೇಜಾರು ನನಗೆ. ಏನು ಮಾಡೋದು, ಮಕ್ಕಳೇ ಹಂಗಲ್ವ. ಈಗಿನ ಕಾಲದ ಮಕ್ಳುಗಳ್ಗೆ ತಲೆಗೆ ಎಣ್ಣೆ ಇಟ್ಕೋಬೇಕು ಅಂದ್ರೇ ಆಗಲ್ವೇನಪ್ಪ ನಿಜವಾಗ್ಲೂ. ನಮ್ಗೆ ಎಣ್ಣೆ ಇಲ್ಲ ಅಂದರೆ ಆಗೋದೇ ಇಲ್ಲ. ಈ ಥರ ಎಣ್ಣೆ ಇಟ್ಟರು ಒಂದೊಂದ್ಸಲ ಕಣ್ಣು ಹೆಂಗೆ ಉರಿ ಬರುತ್ತೆ ಅಂದರೆ ನಿಜವಾಗ್ಲೂ ಕಣ್ಣೆಲ್ಲ ಕುಕ್ಕೋದು ಮತ್ತು ಉರಿಯೋದು ಎಲ್ಲ ಒಂಥರ ನಮಗೆ. ಆದರೂ ಮಕ್ಳುಗಳು ಒಂದೊಂದ್ಸಲ ಎಣ್ಣೆಗಳು ಇಟ್ಸ್ಕೊಳ್ಳಲ್ಲ, ಅದು ಹೆಂಗಿರ್ತಾರೋ ಏನೋ. ಬೈತಾ ಇರ್ತೀನಿ ನಾನು ಯಾವಾಗಲೂ ನನ್ನ ಮಗನಿಗೆ, ತಲೆಗೆ ಎಣ್ಣೆ ಇಟ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಸ್ನಾನ ಮಾಡಿ ತಲೆ ಇದು ಮಾಡ್ಕೊತೀಯ ನೀನು ಅಂತ. ನಂಗೆ ಅವನದೇ ಒಂಥರ ಭಯ,
ಅಪ್ಪ ತಲೆನೋವು ಏನಾದರೂ ಬಂದ್ಬಿಟ್ರೆ, ತಲೆನೋವು ಏನಾದ್ರು ಜಾಸ್ತಿ ಬಂದ್ಬಿಡ್ತು ಅಂದರೆ ಅವನೇ ಕರಿತಾನೆ, ಅರ್ಧ ಹೊತ್ತಾಗಲಿ ಎಣ್ಣೆ ಇಕ್ಕಿಸ್ಕೊಂಬಿಡ್ತಾನೆ. ತಲೆ ಏನೂ ಇಲ್ಲ ಅಂದರೆ ಆರಾಮಾಗಿರ್ತಾನೆ, ಆರಾಮಾಗೇ ಇರಲಿ ಅವನು ಸದ್ಯ. ಆಮೇಲೆ ನನಗೆ ಅವನಿಗೆ ಅವನು ಎಣ್ಣೆ ಇಕ್ಕಿಸ್ಕೊಂಡಿಲ್ಲದ ನನಗೆ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಮಕ್ಳುಗಳು ಬಿಸಿಲು ಕಾಲ, ಇವಾಗ ಬೇಸಿಗೆ ಕಾಲ, ಹಂಗಾಗಿ ಎಣ್ಣೆ ಇರಬೇಕಲ್ವ. ನೈಟ್ ಎಣ್ಣೆ ಇಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರು ತಲೆ ಒಂಥರ ತಂಪಿರುತ್ತೆ. ಅವ್ರಿಗೆ ಎಷ್ಟು ಹೇಳಿದ್ರು ಅವನಿಗೆ ಒಂದೊಂದು ಸಲ ಅರ್ಥನೇ ಆಗಲ್ವೇನೋ ನನ್ನ ಮಗನಿಗೆ. ಒಂದೊಂದು ಸಲ ಇಕ್ಕಿಸ್ಕೊತಾನೆ, ಒಂದೊಂದು ಸಲ ಇಕ್ಕಿಸ್ಕೊಳ್ಳೋದೇ ಇಲ್ಲ. ಆದರೂ ನಾನು ಬಲವಂತ ಮಾಡಲ್ಲ. ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ನು ಯಾವಾಗ ಇಕ್ಕಮ್ಮ ತಲೆಗೆ ಎಣ್ಣೆ ಅಂತಾನೆ ಅವಾಗ ನಾನು ಇಕ್ತೀನಿ ಅಷ್ಟೇ. ಒತ್ತಾಯನೂ ಮಾಡಬಾರ್ದು ಮಕ್ಳುಗಳಿಗೆ ಜಾಸ್ತಿ, ಏನು ಅಂದ್ಕೊನು ನಮಗೆ ಹೇಳಿ ಹೇಳಿ ನಮಗೆ ಬೇಜಾರಾಗ್ಬಿಡ್ಬೇಕು ಆ ಥರ ಮಕ್ಳುಗಳು ಒಂದೊಂದ್ಸಲಿ. ಹಂಗಾಗಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಇನ್ನೊಂದು ಸ್ವಲ್ಪ ಐತೆ, ಎಲ್ಲ ಸಿಂಕು ಸ್ವಲ್ಪ ಎಲ್ಲ ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಂತೂ ತೊಳಿತಾನೇ ಇರ್ತೀನಿ ಯಾವಾಗ್ಲೂ. ನಂದಿನ್ನೇನು ಕೆಲಸ, ಅಡುಗೆ ರೂಮಿಗೆ ಬಂದರೆ ಬರೀ ಪಾತ್ರೆ ತೊಳೆಯೋದು ಇದೇ ಕೆಲಸ. ಸ್ವಲ್ಪ ಪಲಾವ್ ಇತ್ತಲ್ಲ, ಅದು ಕುಕ್ಕರಲ್ಲಿ ಇತ್ತಲ್ಲ, ಅದು ಹಂಗೆ ಇನ್ನೊಂದು ತಪ್ಪಲೆ ಬದಲಾಯಿಸ್ಬೇಕು. ಯಾಕೆ ಇನ್ನೊಂದು ಪಾತ್ರೆಗೆ ಹಾಕ್ತೀನಿ, ಯಾಕೆಂದರೆ ಕುಕ್ಕರ್ ಬೇಕು ನನಗೆ ಇವಾಗ ಸಾಂಬಾರು ಮಾಡೋಕ್ಕೆ. ಕುಕ್ಕರೆಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಒಳಗಡೆ ಬಂದೆ. ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ. ತರಕಾರಿ ಸಾರು ಮಾಡೋಕ್ಕೆ. ತರಕಾರಿ ಎಲ್ಲ ಒಣಗೋಗ್ಬಿಡುತ್ತೆ, ಅದಕ್ಕೇ ಎಲ್ಲ ಈಗಲೇ ಸಾಂಬಾರು ಮಾಡಿ ಇಟ್ಕೊಂಬಿಡೋಣ ಅಂತ. ಅಮ್ಮ ಹೆಂಗೋ ಪುಡಿ ಕೊಟ್ಟು ಕಳಿಸಿದ್ರಲ್ಲ, ನನಗೂ ಸಾಂಬಾರಿಗೆ ಸರೋಯ್ತು. ಅದಕ್ಕೇ ಸ್ವಲ್ಪ ಕಾಯಿ ಮತ್ತು ಟೊಮೊಟೊ ಎಲ್ಲ ಬಾಡೋದಂಗೆ ಆಗುತ್ತೆ. ಅದಕ್ಕೆ ಎಲ್ಲ ಸಾಂಬಾರು ಮಾಡಿ ಇಟ್ಕೊಂಬಿಡೋಣ ಅಂದರೆ ಈಗಲೇ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನನಗೂ ಸ್ವಲ್ಪ ಸುಲಭ ಆಗುತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ. ಬೆಳಗ್ಗೆ ಎದ್ದು ಅನ್ನ ಮಾಡಿ ಇಟ್ಬಿಟ್ಟು ಮತ್ತು ಒಂದು ಸ್ವಲ್ಪ ನೆಲ ಒರೆಸ್ಬೇಕು, ಮತ್ತು ಬಟ್ಟೆ ಐತಿ ಸ್ವಲ್ಪ ಬಟ್ಟೆ ಎಲ್ಲ ತೊಳ್ದಾಕ ಹೋಗ್ಬೇಕು ಬೆಳಗ್ಗೆಗೆ. ಅದಕ್ಕೇ ಈಗಲೇ ಎಲ್ಲ ಮಾಡೋಣ ಅಂತ ಸ್ವಲ್ಪ ಸಾಂಬಾರು. ಅಮ್ಮ ಹುಣಸೆಹಣ್ಣೆಲ್ಲ ಕೊಟ್ಟು ಕಳಿಸಿದ್ರಲ್ಲ, ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ, ಮಸಾಲೆ ಪುಡಿ, ಖಾರದ ಪುಡಿ ಅಷ್ಟೇ. ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ ತರಕಾರಿ ಸಾರಿಗೆ. ನಾನು ಕೊತ್ತಂಬರಿ ಸೊಪ್ಪು ಏನೂ ಇಲ್ಲ, ಖಾಲಿ ಆಗೈತಿ, ತಂದಿಲ್ಲ. ತರಲ್ಲ ನಾನು ಫ್ರಿಜ್ ರೆಡಿ ಮಾಡಿಸೋವರೆಗೂ. ತಂದುಬಿಟ್ಟು ಅವಾಗಲೇ ಖಾಲಿ ಹಾಕಬೇಕು, ಇಲ್ಲಾಂದರೆ ಅದೆಲ್ಲ ಬಿಸಿಲಿಗೆಲ್ಲ ಒಂಥರ ಆಗುತ್ತೆ. ತರಕಾರಿನೂ ಅಷ್ಟೇ, ನಾವೇನಾದ್ರೂ ಮಾಡಲಿಲ್ಲ ಅಂದರೆ ಅದಲ್ಲೇ ಒಣಗೋಗುತ್ತೆ. ಮೊನ್ನೆ ಗೆಡ್ಡೆಕೋಸು ತಂದಿದ್ದೆ, ಎಲ್ಲ ಒಣಗೋಗಿತ್ತು, ಆಚೆ ಹಾಕಿದೆ ನಾನು. ಮಾಡೋಣ ಅಂದ್ಬಿಟ್ಟು ಸಾಂಬಾರು. ನಾನು ಮಧ್ಯದಲ್ಲಿ ವಾಯ್ಸ್ ಕೊಡಬೇಕಾದ್ರೆ ನನ್ನ ಮನೆ ಹತ್ರ ತುಂಬ ಅಂದರೆ ತುಂಬ ಇದಾಗುತ್ತೆ. ಯಾಕೆಪ್ಪ ಅಂದರೆ ಒಂದು ಕಡೆ ನಾಯಿಗಳು ಯಾರಾದರೂ ಗಾಡಿಗಳಲ್ಲಿ ಓಡಾಡ್ತಿದ್ರೆ ಗಾಡಿ ಹಿಂದೆಲೇ ಓಡೋಗ್ಬಿಡ್ತವೆ, ಆಮೇಲೆ ಕಾರ್ ಮೇಲೆ ಎಗ್ರಕ್ಕೆ ಹೊರಟೋಗ್ತವೆ ನಾಯಿಗಳು. ಹಂಗಾಗಿ ನಾಯಿ ಗಲಾಟೆ ಮತ್ತು ಗಾಡಿಗಳ ಶಬ್ದ, ಹಂಗಾಗಿ ನಾನು ವಾಯ್ಸ್ ಕೊಡಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ತಪ್ಪಲ್ಲಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಅಂದರೆ ಒಳಗಡೆ ಇವಾಗ ನನ್ನ ಮಗ ಇದ್ದಾಗ ನಾನು ಒಳಗಡೆ ವಾಯ್ಸ್ ಕೊಡೋಕ್ಕಾಗಲ್ಲ, ಅವನು ಇರ್ತಾನಲ್ವ, ಹಂಗಾಗಿ ಈಚೆ ಬಂದುಬಿಡ್ತೀನಿ. ಏನಾದರೂ ಒಂದು ಡಿಸ್ಟರ್ಬ್ ಇದ್ದೇ ಇರುತ್ತೆ ಈಚೆ ವಾಯ್ಸ್ ಕೊಡಬೇಕಾದ್ರೆ. ತೊಗರಿಬೇಳೆ ಎಲ್ಲ ಖಾಲಿಯಾಗಿತ್ತು, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಹಂಗಾಗಿ ಅಮ್ಮ ಉಳ್ಳಿಬೇಳೆ ಕಾಳು ಕೊಟ್ಟು ಕಳಿಸಿದ್ರಲ್ಲ, ಅದನ್ನೇ ಹಾಕಿ ಸಾಂಬಾರಿಗೆ ಹಾಕೋಣ ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಖಾರಕ್ಕೆಲ್ಲ ಜೋಡಿಸ್ಕೊಂಡೆ, ಖಾರ ರುಬ್ಕೋಬೇಕು. ನಮ್ಮನೆ ಜಾರಲ್ಲಿ ಯಾಕೋ ಖಾರ ಸರಿ ನುಣ್ಣಗೆ ಆಗ್ತಿಲ್ಲ. ಅದು ಸ್ವಲ್ಪ ಒಂಥರ ಅಂದರೆ ಇನ್ನೇನು ಜಾಸ್ತಿ ನುಣ್ಣಗೆ ಆಗೋಲ್ಲ. ದೊಡ್ಡ ಜಾರಲ್ಲ ಏನಿಲ್ಲ, ಚಿಕ್ಕದಲ್ವ ಜಾರು, ಹಂಗಾಗಿ ಸ್ವಲ್ಪ ನುಣ್ಣಗೆ ಆಗೋಲ್ಲ. ಏನಾದರೂ ಗಟ್ಟಿ ಕಾಯಿ ಏನಾದರೂ ಹಚ್ಬಿಟ್ಟು ಹಂಗೆ ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಮತ್ತು ಹುಣಸೆಹಣ್ಣು ನುಣ್ಣಗಾಗಲ್ಲ. ಟೊಮೊಟೊ ಮತ್ತು ಈರುಳ್ಳಿ ಆದರೆ ನುಣ್ಣಗಾಗುತ್ತೆ ಅಷ್ಟೇ. ಕೊತ್ತಂಬರಿ ಸೊಪ್ಪು ಈ ಥರದ್ದಾದರೆ, ಏನಾದ್ರು ಗಟ್ಟಿ ಪದಾರ್ಥ ಹಾಕಿದ್ರೆ ನುಣ್ಣಗಾಗೋದೇ ಇಲ್ಲ. ಅದಕ್ಕೇ ನಾನು ಎರಡೆರಡು ಸಲ ರುಬ್ಕೋಬೇಕು ಅದನ್ನ. ಇವಾಗ ಈರುಳ್ಳಿ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕಿಲ್ಲ ನಾನು. ಕರಿಬೇವಿನ ಸೊಪ್ಪಿಲ್ಲ, ಖಾಲಿ ಆಗೈತೆ. ಹಂಗಾಗಿ ತರಕಾರಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ವಲ್ಲ, ಹಂಗಾಗಿ ಎಲ್ಲ ಏನೇ ತಂದರೂ ಎಲ್ಲ ಒಣಗೋಗುತ್ತಪ್ಪ ನಿಜವಾಗ್ಲೂ. ಏನು ಈಚೆ ಕಡೆ ಇಟ್ಕೊಳ್ಳೋಕ್ಕಾಗಲ್ಲ. ಟೊಮೊಟೊ ಒಂದು ಚೆನ್ನಾಗಿರುತ್ತೆ, ಆಲೂಗೆಡ್ಡೆ ಒಂದು ಚೆನ್ನಾಗಿರುತ್ತೆ ಅಷ್ಟೇ, ಎಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಬೇರೆ ಐಟಮ್ ಏನು ತಂದ್ರೂ. ಅದಕ್ಕೇ ಎಷ್ಟು ಬೇಕೋ ಅಷ್ಟೇ ತರೋದು ನಾನು. ಕರಿಬೇವಿನ ಸೊಪ್ಪು ಒಂದು ತಂದಿಲ್ಲ, ಕೊತ್ತಂಬರಿ ಸೊಪ್ಪು ಒಂದು ತರಲಿಲ್ಲ ಅಷ್ಟೇ. ಈರುಳ್ಳಿ ಎಲ್ಲ ಚೆನ್ನಾಗಿದಾಗಲಿ ಅಂದ್ಬಿಟ್ಟು, ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸಾಂಬಾರು ಮಾಡಿ ಇಟ್ಕೊಂಬಿಟ್ರೆ ನಮಗೂ ಸುಲಭ ಅಲ್ವಾ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ಏನಾದರೂ ಅನ್ನ ಏನಾದರೂ ಮಾಡಿ ಇಟ್ಬಿಟ್ಟು ಹೋಗ್ಬೋದು, ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡಿ ಹೋಗ್ಬೋದು. ಹಂಗಾಗಿ
ನನಗೂ ಬೆಳಗ್ಗೆ ಎದ್ದೊಳ್ವಲ್ಲೇ 6 ಗಂಟೆ 6:15 ಆಗೋಗ್ಬಿಡುತ್ತೆ ನಾನು ಹೆಂಗೆ ಇದ್ರೂನು. 6 ಗಂಟೆ 6:15 ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗಲೇ ಎಲ್ಲ ಮಾಡಿಟ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಫ್ರೀಯಾಗಿರ್ತೀನಲ್ವ ಮಧ್ಯಾಹ್ನ ಬಂದು ಎಲ್ಲ ಅದಿಷ್ಟು ಮಾಡ್ಕೊಳ್ಳೋದೇ ಒಳ್ಳೇದಲ್ವ ಕೆಲಸ. ಅದಕ್ಕೆ ಎಲ್ಲ ಮಾಡಿಟ್ಕೊಂಡ್ರೆ ನನಗೂ ಸರಿ ಅನಿಸುತ್ತೆ. ಅದಕ್ಕೇ ತರಕಾರಿ ಎಲ್ಲ ಹಾಕಿದೆ. ಈಗೆಲ್ಲ ಚೆನ್ನಾಗಿ ಎಣ್ಣೆಲೆಲ್ಲ ಚೆನ್ನಾಗಿ ಇದಾಗಬೇಕು. ಅದು ಇವಾಗ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಥರ ಆಗಿ ಅದು ಖಾರ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು. ತರಕಾರಿ ಒಣಗಿಸಿ ದುಡ್ಡು ಕೊಟ್ಟು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ಒಣಗಿಸಿ ಆಚೆಗೆ ಹಾಕೋ ಬದಲು ಈ ಥರ ಸಾಂಬಾರು ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟೋ ಒಳ್ಳೆಯದು. ನಮಗೂ ತರಕಾರಿ ಸಾಂಬಾರು ತಿಂದಂಗೆ ಆಗುತ್ತೆ. ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಒಳ್ಳೇದತ್ತ. ಸುಮ್ಮನೆ ಆಚೆ ಎಸ್ದುಬಿಟ್ರೆ ನಮಗೂ ದುಡ್ಡು ಕೊಟ್ಟು ತಂದಿದ್ದಕ್ಕೂ ಹೊಟ್ಟೆ ಉರಿಯುತ್ತೆ ಆಚೆ ಹಾಕಿದ್ರೆ. ಅದಕ್ಕೇ ನಾನು ತರಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟೆ. ಅಂದರೆ ಆಲೂಗೆಡ್ಡೆ ಇನ್ನೂ ಐತೆ, ಕ್ಯಾರೆಟ್ ಏನು ಜಾಸ್ತಿ ತಂದಿರಲಿಲ್ಲ. ಎಷ್ಟಾಗಬೇಕೋ ಮಧ್ಯಾಹ್ನ ಪಲಾವ್ಗೆ ಒಂದು ಸ್ವಲ್ಪ ಹಾಕಿದ್ದೆ. ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಎಲ್ಲ ತರಕಾರಿನೂ ಆಲೂಗೆಡ್ಡೆ ಅದೆಲ್ಲ ಹಾಕಿದ್ದೆ. ಈಗ ಮಿಕ್ಕಿದ್ದು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ನನ್ನ ಮಗನಿಗೆ ಹೇಳ್ತಾಯಿದ್ದೆ ಸಂಜೆಯಿಂದಲೂ. ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟೈತೆ. ಅದಕ್ಕೆ ಹೇಳ್ತಾಯಿದ್ದೆ ಅವನಿಗೆ, ರಾಗಿ ಹಿಟ್ಟು ಹಾಕಿಸ್ಕೊಂಬರಪ್ಪ, ರಾಗಿ ಹಸಿಟ್ಟು ಅಂತ. ಅವನು ಬೆಳಗ್ಗೆಗೆ ಹಾಕಿಸ್ಕೊಂಬರ್ತೀನಿ ಅಂದ. ಸರಿ ಬಿಡಪ್ಪ ಅಂತ ಸುಮ್ಮನಾದೆ. ಈಗ ಹೋಗಮ್ಮ, ಯಾರು ಹೋಗ್ತಾರೆ ಈಗ, ಆಗಲ್ಲ ಅಂದರೆ ನಮ್ಮ ಮನೆ ಸುತ್ತಮುತ್ತೂರ ಎಲ್ಲದಲ್ಲೂ ರೋಡ್ಗಳು ಕಿತ್ತಾಕ್ಬಿಟ್ಟವ್ರೆ. ಓಡಾಡೋಕ್ಕಾಗಲ್ಲ, ಗಾಡಿಗಳಲ್ಲಿ ಓಡಾಡೋಕ್ಕೆ ಆಗಲ್ಲ. ಅಷ್ಟು ರೋಡ್ಗಳು ಎಲ್ಲಂದ್ರಲ್ಲಿ ಕಿತ್ತಿರೋದ್ರಿಂದ ಅವನು ಎಲ್ಲೆಲ್ಲ ಬಳಸ್ಕೊಂಡು ಹೋಗ್ಬೇಕೋ ರಾಗಿ ಮಿಲ್ಗಂತೂ ಗೊತ್ತಿಲ್ಲ. ಎಲ್ಲ ತವಲು ಕಿತ್ತಾಕ್ಬಿಟ್ಟವ್ರೆ. ರಾಗಿ ಮಿಲ್ಗೆ ಹೋಗೋ ರೋಡಿಗೆ ಸಹ ಅಲ್ಲೂ ಸಹ ಕಿತ್ತಾಕವ್ರೆ. ಎಲ್ಲ ಅಡ್ಡ ಹಾಕ್ಬಿಟ್ಟವ್ರೆ. ಗಾಡಿಗಳು ಓಡಾಡೋಕ್ಕೆ ಜಾಗ ಆಗ್ತಿಲ್ಲ. ಎಲ್ಲ ಹೋಗ್ಬೇಕು. ಅವನು ಇವಾಗ ಏನಾದ್ರು ಮಿಷಿನ್ಗೆ ಹೋಗ್ಬೇಕು ಅಂದರೆ ಎಷ್ಟೆಷ್ಟು ದೂರ ಬಳಸ್ಕೊಂಡು ಹೋಗ್ಬೇಕು. ಎಲ್ಲ ಗಾಡಿಯವರು ಪಾಪ ಎಲ್ಲ ಬಳಸ್ಕೊಂಡು ಓಡಾಡ್ತಾವ್ರೆ. ಹಂಗಾಗಿ ನಾನು ಈ ಕತ್ಲಲ್ಲೇನು ಬೇಡ ಬಿಡು ಅಂತೇಳಿ ನಾನು ಅವ್ನು ಹಂಗಂದಲ್ಲ. ನಾನು ಸುಮ್ಮನೆ ಆದೆ. ಬೆಳಗ್ಗೆ ಹಾಕಿಸ್ಕೊಂಬರ್ತೀನಿ ಅಂದ. ಮತ್ತು ನೀರು ಬೇರೆ ಖಾಲಿ ಆಯ್ತಾ ಬಂದಿತ್ತು. ಅದಕ್ಕೆ ನೀರು ತಗೊಂಬರಪ್ಪ ಅಂದೆ. ಅದನ್ನು ಬೆಳಗ್ಗೆ ತಂದಿಡ್ತೀನಿ ಅಂದ. ಸರಿ ಅಂತೇಳಿ ಸುಮ್ಮನೆ ಆದೆ. ಅವನು ಮಾಡ್ತಾನೆ ಕೆಲಸ. ನನ್ನ ಹತ್ರ ಏನು ಜಾಸ್ತಿ ಹೇಳಿಸ್ಕೊಳ್ಳಲ್ಲ. ಏನಾದರೂ ಆದರೆ ನೀರು ಅವನೇ ತಂದಿಟ್ಬಿಡ್ತಾನೆ ಒಂದೊಂದು ದಿವಸ. ಮತ್ತು ಏನಾದರೂ ಬೇಕು ಅಂದರೆ ಅವನೇ ಕೇಳಿಬಿಟ್ಟು ತಗೊಂಬರ್ತಾನೆ. ಹಂಗಾಗಿ ನಾನೇನು ಜಾಸ್ತಿ ಅವನಿಗೇನು ಹೇಳೋಕ್ಕೆ ಹೋಗಲ್ಲ. ಅವನೇ ಅರ್ಥ ಮಾಡ್ಕೊತಾನೆ ಎಲ್ಲ. ನಾನೇನು ಹೇಳೋದು ಬೇಡ ಅವನಿಗೆ. ಅವನು ಅರ್ಥ ಮಾಡ್ಕೊತಾನೆ. ಅದಕ್ಕೆ ನಾನು ಜಾಸ್ತಿ ಏನು ಬಲವಂತ ಮಾಡಲ್ಲ. ತಂದುಕೊಡ್ತಾನೆ ಬಿಡು ಅಂತ ಸುಮ್ಮನೆ ಹಾಕ್ತೀನಿ. ಸಾಂಬಾರೆಲ್ಲ ಕೂಡಿಸ್ದೆ. ತರಕಾರಿ ಸಾಂಬಾರು ಕೂಡಿಸಿದ್ದೀನಿ. ಇದೊಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ತರಕಾರಿ ಕಾಳು ಎಲ್ಲ ಬೇಯುತ್ತೆ. ಮತ್ತು ಸಾಂಬಾರು ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ಇದು 1.5 ದಿನ ಅಷ್ಟೇ ಇದು. ಇವತ್ತು ನೈಟು, ನಾಳೆ ಮಧ್ಯಾಹ್ನ ಲಾಸ್ಟ್ ಈ ಸಾಂಬಾರು. ಅಂದರೆ ನಾನು ಹುಳಿ ಸಾಂಬಾರು ಜಾಸ್ತಿ ಇಷ್ಟಪಡಲ್ಲ. ತರಕಾರಿ ಇರೋದ್ರಿಂದ ಇಷ್ಟಪಡ್ತೀನಿ ಅಷ್ಟೇ. ಹಂಗಾಗಿ ಬಸ್ಸಾರಾದರೆ ಒಂದು 2-3 ದಿವಸ ಇಟ್ಕೊತೀನಿ ನಾನು. ಯಾಕಂದರೆ ನನಗೆ ಬಸ್ಸಾರು ಅಂದರೆ ತುಂಬ ಇಷ್ಟ. ಹುಳಿ ಸಾರು ಅಂದರೆ ಅಷ್ಟಕ್ಕಷ್ಟೇ. ಅಂದರೆ ತರಕಾರಿ ಹಾಕಿರೋ ಸಾರು ಮಾತ್ರ ನಾನು 1.5 ದಿವಸ, ಬೇರೆ ಬರೀ ಕಾಳು ಹಾಕಿ ನಾನು ಯಾವತ್ತೂ ಜಾಸ್ತಿ ಹುಳಿ ಸಾಂಬಾರು ಮಾಡಲ್ಲ. ತರಕಾರಿ ಹಾಕೇ ಮಾಡೋದು. ಹಂಗಾಗಿ ನಾನು ಜಾಸ್ತಿ ಹುಳಿ ಸಾರಿಗೇನು ಇಷ್ಟಪಡಲ್ಲ. ಸಾಂಬಾರು ಆಯಿತು. ಕುಕ್ಕರು ಅದು ಒಂದು ಸ್ವಲ್ಪ ಲೂಸ್ ಆಗಿಬಿಟ್ಟೈತಿ. ಇಡಿಗಳೇ ಲೂಸ್ ಆಗಿಬಿಡ್ತವೆ ಕುಕ್ಕರಲ್ಲಿ ಯಾಕೋ. ಹಂಗಾಗಿ ಸ್ವಲ್ಪ ಅದೂ ಹುರ್ಬಿಟ್ಟು ಇಡ್ತಾಯಿದ್ದೀನಿ. ಕುಕ್ಕರ್ ಬಾಯಿ ಹಾಕಬೇಕು ಅಂತ ಹುರ್ಬಿಟ್ಟು ಹಾಕ್ಬಿಟ್ರೆ ಒಳ್ಳೆಯದು ಕುಕ್ಕರ್ ಬಾಯಿನ. ಯಾಕಂದರೆ ನನಗೆ ಕುಕ್ಕರ್ ಆ ಥರ ಆದಾಗಲಿಂದ ಒಂದ್ಸಲ ಕುಕ್ಕರ್ ಈ ಥರ ಆಗಿತ್ತಲ್ಲ, ಅದು ವೀಡಿಯೋ ಮಾಡಿ ಹಾಕಿದ್ದೀನಿ. ಹಂಗಾಗಿ ನನಗೆ ಸ್ವಲ್ಪ ಕುಕ್ಕರು ಅಂದರೆ ಸ್ವಲ್ಪ ಹುರ್ಬಿಟ್ಟು ಹಾಕ್ತೀನಿ. ಕುಕ್ಕರು ಏನಾದ್ರು ಕಟ್ಕೊಂಡಿದ್ರೆ, ನಾವೇನಾದರೂ ಹುರ್ಬಿದ್ರೆ ಅದು ಒಳಗಡೆ ವಿಸಿಲ್ ಒಳಗಡೆ ಏನಾದ್ರು ಕಟ್ಕೊಂಡಿದ್ರೆ ಅದು ಸ್ವಲ್ಪ ಇದಾಗುತ್ತೆ. ಹಂಗಾಗಿ ಕಸ ಎಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಹಂಗೆ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿದ್ದೆ. ಆದರೂ ಕವರ್ಗೆಲ್ಲ ಹಂಗೆ ಹಾಕಿ ತುಂಬ್ಕೊಂಡೆ. ಈ ಕಡೆ ಟೀ ಇಟ್ಟಿದ್ದೀನಿ. ಹಾಲು ತಂದಿದ್ನಲ್ಲ ಅದಿತ್ತು. ಮತ್ತು ಬೆಳಗ್ಗೆಗೆ ಹಾಲು ಇರೋದಿಲ್ಲ, ಎಲ್ಲ ಒಡೆದೋದಂಗೆ ಆಗ್ಬಿಡುತ್ತೆ. ಎಷ್ಟೇ ಕಾಯಿಸಿಟ್ಕೊಂಡ್ರೂ ಇರೋಲ್ಲ. ಫ್ರಿಜ್ ಆದರೆ ಇರುತ್ತೆ. ಅದಕ್ಕೆ ಎಲ್ಲದಕ್ಕೂ ಫ್ರಿಜ್ಜು ಈ ಟೈಮಲ್ಲಂತೂ ಫ್ರಿಜ್ಜಲ್ಲಿ ಬೇಕೇ ಬೇಕಪ್ಪ. ಯಾಕೆ ಅಂದರೆ ಹಾಲಾಗಿರ್ಬೋದು, ಏನೇ ಒಂದು ತರಕಾರಿ ಆಗಿರ್ಬೋದು, ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ದಿನ ಆದರೂ ಬರುತ್ತಲ್ವ. ಅದಕ್ಕೇ ಹಾಲು ಇರೋದಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡೋಣ ಅಂದ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಇನ್ನೇನು ಮಧ್ಯಾಹ್ನ ಮಾಡ್ರೆ ಪಲಾವ್ ಐತೆ, ಇಬ್ಬರು ಅದನ್ನೇ ಊಟ ಮಾಡ್ಕೊಳ್ಳೋದು ಅಂದ್ಬಿಟ್ಟು
ಟೀ ಇಟ್ಟೆ. ನನ್ನ ಮಗ ಮಧ್ಯಾಹ್ನ ಟೀನೇ ಕೊಟ್ಟಿಲ್ಲ ನನಗೆ ಅಂತ ಇದ್ದ. ಅದಕ್ಕೇ ಅವನಿಗೂ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಹೇಳಿ, ನಮ್ಮಮ್ಮ ಟೀನೇ ಕೊಡೋಲ್ಲ ಅಂತಾನೆ. ಅವನು ಒಂದೊಂದು ಸಲ ಕುಡಿಯಲ್ಲ, ಒಂದೊಂದು ಸಲ ಕುಡಿತಾನೆ. ನಾನು ಬಲವಂತ ಮಾಡಿದ್ರು ಬಂದು ಕುಡಿಯಲ್ಲ. ಒಂದೊಂದು ದಿವಸ ಬೇಡ ಹೋಗಮ್ಮ ಅಂತಾನೆ, ಒಂದೊಂದು ದಿವಸ ಬೇಕು ಅಂತಾನೆ. ಅದಕ್ಕೆ ನಾನು ಅವನಿಗೆ ಮಾಡಿಕೊಡೋಣ, ನಾನು ಕುಡ್ದಂಗೆ ಆಗುತ್ತೆ ಅಂತ ಹಂಗೆ ಸ್ವಲ್ಪ ಏಲಕ್ಕಿ ಕಾಯಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನಾನು ಟೀ ಅಲ್ಲಿ ಯಾವಾಗಲೂ ಟೀ ಮಾಡ್ತಿರ್ತೀನಲ್ವ ಕೆಲ್ಸದ ತವ, ಹಂಗಾಗಿ ಅದೇ ರೂಢಿ ಆಗಿಬಿಟ್ಟೈತೆ. ಶುಂಠಿ ಒಂದು ಹಾಕಿಲ್ಲ ಅಷ್ಟೇ ನಾನು. ಅದು ಸ್ವಲ್ಪ ಕುದೀಲಿ ಅಂತ, ಅದು ಸ್ವಲ್ಪ ಆಗಲಿ ಅಂತೇಳಿ ಇನ್ನೊಂದು ಸ್ವಲ್ಪ ಹಂಗೆ ಎಲ್ಲ ಸಿಂಕಲ್ಲಿರೋದನ್ನೆಲ್ಲ ಹಂಗೆ ತೊಳ್ಕೊತಾ ಇದ್ದೀನಿ. ಈ ಕಸ ಎಲ್ಲ ಸ್ವಲ್ಪ ಒಂದು ಕವರ್ಗೆಲ್ಲ ಹಾಕಿ ಇಡ್ತೀನಿ. ಇವಾಗ ಆಚೆ ಹಾಕಲ್ಲ ಕಸನ, ಈ ಒಂದು ಬಾಗಿಲಲ್ಲಿ ಒಂದು ಮೂಲೆಯಲ್ಲಿ ಇಡ್ತೀನಿ, ಬಾಗಿಲಿಂದಗಡೆಗೆ. ಟೀ ಆಯಿತು. ನನ್ನ ಮಗ ಬಿಟ್ಕೊಂಡೋಗಿ ಅವನಿಗೆ ಹೇಳಿದೆ, ಪಾತ್ರೆ ತೊಳಿತಾ ಇದ್ದೀನಿ ಬಾರಪ್ಪ ಸೋಸ್ಕೊ ಅಂದೆ. ಸೋಸ್ಕೊಂಡ ಅವನು ಒಂದು ಲೋಟಕ್ಕೆಲ್ಲ ಆರಿಸ್ಕೊಂಡು ಕುಡಿತಾ ಇದ್ದೀನಿ. ಇದು ಯಾಕೋ ಟೀ ಪುಡಿ ಸ್ವಲ್ಪ ಬೆಳ್ಳಗೆ ಕಾಣಿಸ್ತೈತೆ. ಟೀ ಪುಡಿ ಎಷ್ಟು ಹಾಕಿದ್ರೂ ಕಲ್ಲರೇ ಬರಲಿಲ್ಲ. ನಾವು ತೀ ರೋಜಸ್ಸು ಟೀ ಕುಡಿಯೋದು. ಇದು ನಮ್ಮಮ್ಮ ಕೊಟ್ಟು ಕಳಿಸಿರೋ ಟೀ ಪುಡಿ. ಯಾಕೋ ಸ್ವಲ್ಪ ಇದು ಎಷ್ಟು ಹಾಕಿದ್ರೂ ಕಲ್ಲರೇ ಬರೋಲ್ಲ ಟೀ. ನನಗೆ ಟೀ ಸ್ವಲ್ಪ ಕಲ್ಲರ್ ಇರಬೇಕು. ನಾನು ಜಾಸ್ತಿ ಈ ಥರ ವೈಟ್ಗಿದ್ರೆ ನಾನು ಕುಡಿಯೋಲ್ಲ. ಅಮ್ಮ ಕೊಟ್ಟು ಕಳಿಸಿರೋದಲ್ವ. ಟೀ ಪುಡಿ ಜಾಸ್ತಿನೇ ಹಾಕಿದ್ದೀನಿ, ಆದರೂ ಯಾಕೋ ವೈಟ್ಗಾಗಿತ್ತು. ನನ್ನ ಮಗ ಯಾಕಮ್ಮ ಉಪ್ಪು ಹಾಕಿದ್ದೆ ಟೀಗೆ ಅಂತ ಇದ್ದ. ಉಪ್ಪೆಲ್ಲಪ್ಪ ಹಾಕಿದ್ದೀನಿ ಸಕ್ಕರೆ ಅಂತ ಅಂದರೆ, ಅವ್ನು ಸುಮ್ಮನೆ ತಮಾಷೆಗೆ ಹಂಗೆ ಅಂತಾನೆ. ಉಪ್ಪು ಹಾಕೋಕ್ಕಾಗುತ್ತಾ ಟೀಗೆ? ಅವ್ನು ತಮಾಷೆಗೆ ನನ್ನನ್ನು ರೇಗ್ಸೋಕೆ ಆ ಥರ ಹೇಳ್ತಾ ಇರ್ತಾನೆ ಏನಾದರೂ ಒಂದು. ಅವನಿಗೆ ಬೈತಾ ಇದ್ದೆ, ರಾಗಿ ಹಾಕಿಸ್ಕೊಂಬರ್ಲಿಲ್ಲ, ನೀರು ತರಲಿಲ್ಲ ನೀನು ಅಂತ. ಸುಮ್ಮನಿರಮ್ಮ, ನಾನು ತತ್ತೀನಿ ಬೆಳಗ್ಗೆಗೆಲ್ಲ ನಾನು ರೆಡಿ ಮಾಡ್ತೀನಿ ಸುಮ್ಮನಿರು ಅಂದ. ಸರಿ ಅಂತ ಹೇಳಿ ಸುಮ್ಮನೆ ಆದೆ. ಸ್ಟೌವು ಇನ್ನೇನು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು ಅಂತ ಸ್ಟೌವು ಸ್ವಲ್ಪ ಹಂಗೆ ಒರೆಸ್ಕೊತಾ ಇದ್ದೀನಿ. ಟೀ ಕುಡ್ದಿದ್ದಾಯಿತು, ಮತ್ತು ಟೀ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಸ್ಟವ್ಗಳು ಹಂಗೆ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಸ್ಟವ್ವು ಅದು ಇನ್ಯಾಕೆ ಬ್ಯಾಲೆನ್ಸ್ ಅಲ್ವಾ, ಅದೊಂದು ಬಿಟ್ಬಿಟ್ರೆ ಎಲ್ಲ ಕೆಲಸ ಆದಂಗೆ. ಸ್ಟವ್ ಒಂದು ಒರೆಸಿದ್ರೆ ಅದಕ್ಕೇ ದಿಡ್ಡೇನು ಆಗಿರಲಿಲ್ಲ ಸ್ಟವ್ವು. ಯಾಕಂದರೆ ಎಣ್ಣೆ ಏನು ಜಾಸ್ತಿ ಸಿಡ್ತಿರಲಿಲ್ಲ. ಅದಕ್ಕೆ ತಣ್ಣೀರು ಬಟ್ಟೆ, ಅದು ಸ್ವಲ್ಪ ನೀರು ಬಟ್ಟೆ ಮಾಡಿ ಒರೆಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಇದನ್ನು ಹಾಕಿ ಉಜ್ಜುತ್ತಾ ಇದ್ದೆ, ಪಾತ್ರೆ ತೊಳೆಯೋದಾಗಿ ಒರೆಸ್ತಾ ಇದ್ದೆ. ಅದೇನು ಜಾಸ್ತಿ ಎಣ್ಣೆ ದಿಡ್ಡು ಆಗಿರಲಿಲ್ವಲ್ಲ, ಅದಕ್ಕೆ ಬರೀ ತಣ್ಣೀರು ಹಾಕಿ ಒರೆಸ್ತಾ ಇದ್ದೀನಿ. ಅದು ನೀರಲ್ಲಿ ಸುಮ್ಮನೆ ನೀರಲ್ಲಿ ಒರೆಸ್ತಾ ಇದ್ದೀನಿ ಅಷ್ಟೇ. ಗೋಡೆ ಎಲ್ಲ ಹಂಗೆ, ಗೋಡೆನೂ ಏನು ಜಾಸ್ತಿ ಕಸರೆ ಆಗಿರಲ್ಲ. ನಾನೇನು ಜಾಸ್ತಿ ಎಲ್ಲ ದಿಡ್ಡೆಲ್ಲ ಮಾಡ್ಕೊಳ್ಳಲ್ಲ. ಆವಾಗವಾಗ ಸ್ಟೀಲ್ನವ್ರು ತಗೊಂಡು ಒರೆಸ್ತಾ ಇರ್ತೀನಿ. ಹಂಗಾಗಿ ಏನು ಕ್ಲೀನಾಗಿ ಇರುತ್ತೆ. ನಾನೇನು ಜಾಸ್ತಿ ಏನು ಕಸರೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೂ ಸ್ವಲ್ಪ ಕ್ಲೀನಾಗಿರಬೇಕಲ್ವ, ಅದಕ್ಕೆ ಎಲ್ಲ ಗೋಡೆ ಎಲ್ಲ ಅವಾಗವಾಗ ಒರೆಸ್ಕೊತಾ ಇರ್ತೀನಿ. ಈ ಥರ ಒಣಬಟ್ಟೆ ತಗೊಂಡು ಸ್ಟವ್ ಒಂದ್ಸಲ ಒರೆಸ್ಕೊಂಬಿಡ್ತೀನಿ, ನೀಟಾಗಿ ಕಾಣಿಸುತ್ತೆ. ನಾವು ಒಂದ್ಸಲ ತ್ಯಾವದ ಬಟ್ಟೆ ಮಾಡಿ ಸ್ಟವ್ ಒರೆಸ್ಬಿಟ್ಟು ಮತ್ತು ಒಣಬಟ್ಟೆ ತಗೊಂಡು ಒರೆಸಿದ್ರೆ ಅದು ಹೊಸ ಸ್ಟವ್ ಥರ ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ ಸ್ಟವ್ ಮಾತ್ರ ಕ್ಲೀನಾಗಿ ಕಾಣಿಸುತ್ತೆ. ಬರೆ ಇರೋದು ಅದೆಲ್ಲ ಏನಿರಲ್ಲ. ಸ್ಟವ್ ಮಾತ್ರ ಯಾವುದೇ ಕಾರಣಕ್ಕೂ ಇದೇ ಥರನೇ ಒರೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಬೆಳಕಿಗೂ ಅದಕ್ಕೂ. ಅದಕ್ಕೆ ಈ ಥರ ಎಲ್ಲ ಒರೆಸ್ಕೊಂಡೆ. ಒಣಬಟ್ಟೆ ತಗೊಂಡು ಪಾತ್ರೆ ಒರೆಸೋ ಬಟ್ಟೆಯಲ್ಲೇ ಸ್ಟವ್ವೂ ಸಹ ಒರೆಸ್ಕೊಂಬಿಡ್ತೀನಿ ನಾನು. ಮೊದಲಿದ್ದು ಸ್ಟವ್ 3 ಒಲೆ ಸ್ಟವ್ವು, ಅಲ್ಲೆಲ್ಲ ಒಳಗಡೆ ಅವೆಲ್ಲ ಬರ್ನಲ್ಗಳೆಲ್ಲ ಕಪ್ಪಗಾಗ್ಬಿಟ್ಟಿದ್ವು. ಇದೊಂದು ಸ್ವಲ್ಪನೂ ಕಪ್ಪಾಗಿಲ್ಲ ಬರ್ನಲ್ಲು. ಚೆನ್ನಾಗೈತೆ ನನಗೆ. ಅದಕ್ಕೇ ಅವು ಅಂದರೆ ಒರ್ಸೋಕ್ಕೆ ಆಗ್ತಿರ್ಲಿಲ್ಲ, ಬಟ್ಟೆ ಎಲ್ಲ ಕರಗಾಗ್ಬಿಡೋದು. ಇದೇನಿಲ್ಲ, ನನಗೆ ನೀಟಾಗಿ ಕಾಣಿಸುತ್ತೆ. ಸ್ಟವ್ ಮಾತ್ರ ಕಾಣಿಸುತ್ತೆ. ಸ್ಟವ್ ಎಲ್ಲ ಒರೆಸಿದ್ದಾಯಿತು. ಶೆಲ್ಫೆಲ್ಲ ಒರೆಸ್ಕೊಂಡೆ. ಆ ಕಡೆ ಬುಟ್ಟಿಗಳು ಇಟ್ಟಿದ್ದೀನಲ್ಲ, ಅದು ಎಲ್ಲ ಒರೆಸ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮಗೆಲ್ಲ ಧನ್ಯವಾದ.